ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ಚಿನ್ನದ ಬೆಲೆಯಲ್ಲಿ ಮತ್ತೆ ಕುಸಿತ, ಎಷ್ಟು ಕುಸಿತವಾಗಿದೆ, ಎಷ್ಟು ಮತ್ತೆ ಏರಿಕೆ ಆಗಬಹುದು, ಚಿನ್ನ ಖರೀದಿ ಮಾಡುವವರಿಗೆ ಮತ್ತು ಚಿನ್ನ ಹೂಡಿಕೆ ಮಾಡುವವರಿಗೆ ಒಂದು ಮುಖ್ಯವಾದ ಮಾಹಿತಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿ, ಇತರೆ ಎಲ್ಲ ಮಾಹಿತಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಚಿನ್ನ ಅಂದ್ರೆ ಇದೀಗ ಕಣ್ಣೀರುಡುವಂತೆ ಆಗಿದೆ. ಹೌದು, ಒಂದು ದಿನ ಚಿನ್ನ 500-800 ರೂಪಾಯಿ ಕುಸಿತವಾದರೆ ಮರುದಿನ ಚಿನ್ನ 2000-3000 ರೂಪಾಯಿ ಏರಿಕೆ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗು ನೆನಪಿಗೆ ಬರುವಂತಾಗಿದೆ. ಹೌದು ಗೆಳೆಯರೆ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಎನ್ನುವಂತೆ ಈ ಒಂದು ಚಿನ್ನದ ಬೆಲೆಯು ಒಂದು ದಿನ ಏರಿಕೆಯಾಗಿ ಮತ್ತೊಂದು ದಿನ ಇಳಿಕೆ ಆದ್ರೆ ಅದನ್ನ ನೋಡಿದ ಮೇಲೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಒಂದು ಕೂಡ ಅರ್ಥವಾಗದಂತೆ ಆಗಿ ಹೋಗಿದೆ. ಹೌದು, ಭೂಮಿ ಮೇಲೆ ಸಿಗುವ ನೈಸರ್ಗಿಕ ವಸ್ತುಗಳಲ್ಲಿ ಅತ್ಯಂತ ದುಬಾರಿ ಅಂದ್ರೇನೆ ಅದು ಚಿನ್ನ. ಚಿನ್ನವನ್ನು ಭೂಮಿಯಿಂದ ಹೊರತೆಗೆಯುವುದು ದೊಡ್ಡ ಸಾಹಸದ ಕಾರ್ಯವಾಗಿದೆ. ಈ ಒಂದು 4 ವರ್ಷದ ಹಿಂದೆ 55,000-60,000 ಇದ್ದಂತ ಚಿನ್ನ ನೋಡುತ್ತಿದ್ದಂತೆ 4 ವರ್ಷದಲ್ಲಿ 1 ಲಕ್ಷ ತಲುಪಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ಈ ಒಂದು ವಿಚಾರ ಇದೀಗ ಎಲ್ಲರನ್ನೂ ಸಂಕಷ್ಟಕ್ಕೀಡು ಮಾಡಿದೆ. ಹೌದು ಗೆಳೆಯರೆ, ಮಾರುಕಟ್ಟೆಯಲ್ಲಿ ಈ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು ಖರೀದಿಸಲಾಗದಂತಹ ಸ್ಥಿತಿಗೆ ಚಿನ್ನದ ದರ ಏರಿಕೆ ಆಗುತ್ತಲೇ ಇದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದವರು ಸಂತೋಷ ಪಡುತ್ತಿದ್ರೆ ಮದುವೆ ಶುಭ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿ ಮಾಡಬೇಕು ಎಂದು ಈಗ ಮುಂದಾಗುತ್ತಿರುವವರಿಗೆ ದೊಡ್ಡ ನಷ್ಟ ಆಗ್ತಾ ಇದೆ. ಹೌದು, ಇಂದು ಚಿನ್ನ ಎನ್ನುವುದು ಭಾರತೀಯ ಸಂಸ್ಕೃತಿಯಲ್ಲಿ ಸಂಪತ್ತಿನ ಪ್ರತೀಕವಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಚಿನ್ನ ಎನ್ನುವುದು ಸಾಂಸ್ಕೃತಿಕವಾಗಿ ಆಚರಣೆಯ ಭಾಗವಾಗಿಯೂ ಕೂಡ ಸೇರಿಕೊಂಡಿದೆ. ಹೀಗಾಗಿ ದರ ಏರಿಕೆ ಆಗುತ್ತಲೇ ಇದೆ. ಇಂದು ಪ್ರತಿ ಕುಟುಂಬವು ಶುಭ ಕಾರ್ಯಕ್ರಮಗಳಿಗೆ, ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿ ಮಾಡಿದ್ರೆ ಇನ್ನು ಕೆಲ ಕುಟುಂಬಗಳು ಅಕ್ಷಯ ತೃತೀಯ ಅಂತಹ ಸಮಯದಲ್ಲಿ ಚಿನ್ನ ಖರೀದಿಗೆ ಜನ ಮುಗಿಬೀಳ್ತಾರೆ. ಈ ರೀತಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ಚಿನ್ನದ ದರವು ಕೂಡ ಏರಿಕೆ ಆಗುತ್ತಲೇ ಇದೆ. ಆದ್ರೆ ಸ್ನೇಹಿತರೆ, ಈಗ ಚಿನ್ನ ಪ್ರಿಯರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ಏಪ್ರಿಲ್ 23ರಂದು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಂತ ಚಿನ್ನ ಇಂದು ಏಪ್ರಿಲ್ 24ರಂದು ಅಲ್ಪ ಪ್ರಮಾಣದಲ್ಲಿ ಕುಸಿತವಾಗಿದೆ. ಹೌದು, ಮಾಹಿತಿಯ ಪ್ರಕಾರ ಏಪ್ರಿಲ್ 22ಕ್ಕೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನವು 1,01,350 ರೂಪಾಯಿ ಆಗಿತ್ತು. ಅದೇ ಚಿನ್ನ ಮರುದಿನ ಅಂದ್ರೆ ಏಪ್ರಿಲ್ 23ರಂದು 98,540 ರೂಪಾಯಿ ಆಗಿತ್ತು. ಅಂದ್ರೆ ಸ್ನೇಹಿತರೆ, ಸರಿಸುಮಾರು 2,800 ರೂಪಾಯಿ ಕುಸಿತಗೊಂಡಿತ್ತು. ಈಗ ಮತ್ತೆ ಏಪ್ರಿಲ್ 24ಕ್ಕೆ 240 ರೂಪಾಯಿ ಕುಸಿತವಾಗಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನವು 98,240 ರೂಪಾಯಿ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಚಿನ್ನ ಇದೀಗ ಕುಸಿತಗೊಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಚಿನ್ನ ಗಗನಕ್ಕೇರುತ್ತೆ ಎಂದು ಹೇಳಲಾಗಿದೆ. ಹೌದು, ಮಾಹಿತಿಯ ಪ್ರಕಾರ ಇದೇ ರೀತಿ ಚಿನ್ನ ಗಗನಕ್ಕೇರುತ್ತಲೇ ಹೋದ್ರೆ ಇನ್ನು 8 ತಿಂಗಳಲ್ಲಿ ಅಂದ್ರೆ ಈ ಒಂದು ವರ್ಷದ ಅಂತ್ಯದಲ್ಲಿ ಚಿನ್ನದ ಬೆಲೆಯು 1,20,000 ದಾಟುವುದರಲ್ಲಿ ಆಶ್ಚರ್ಯವಿಲ್ಲ. ನಿಮ್ಮ ಪ್ರಕಾರ ಚಿನ್ನ ಕುಸಿಯಬೇಕೋ ಏರಬೇಕೋ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ.